8 ವರ್ಷಗಳ ಬಳಿಕ ಬಯಲಾಯಿತು ಪರಪ್ಪನ ಅಗ್ರಹಾರ ಜೈಲಿನ ನಕಲಿ ಕಹಾನಿ. ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿ ನಕಲಿ ಮಾಡಿ ಜೈಲಿನಿಂದ ಕೈದಿ ರಿಲೀಸ್. ಪರಪ್ಪನ ಅಗ್ರಹಾರ ಸಿಬ್ಬಂದಿಯನ್ನ ಯಾಮಾರಿಸಿ ಎಸ್ಕೇಪ್ ಆಗಿರುವ ಖೈದಿ. ಸತತವಾಗಿ 8 ವರ್ಷಗಳು ಕಳೆದ ಮೇಲೆ ಈ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಸುಪ್ರೀಂ ಕೋರ್ಟ್ ಪ್ರತಿಯನ್ನ ನಕಲಿ ಮಾಡಿ ಖೈದಿ ಜೈಲಿಂದ ಎಸ್ಕೇಪ್ ಆಗಿರುವಂತದ್ದು. ತಮಿಳುನಾಡು ಮೂಲದ ಶಂಕರ್ ಆರ್ಮುಗಂ ಎಂಬಾತನಿಂದ ವಂಚನೆಯಾಗಿದೆ. ಸುಪ್ರೀಂ ಆದೇಶ ಎಂದು ಯಾಮರಿಸಿ ಜೈಲಿನಿಂದ ಆತ ಬಿಡುಗಡೆಯಾಗಿದ್ದಾನೆ. 8 ವರ್ಷದ ಬಳಿಕ ಶಂಕರ್ ಆರ್ಮುಗಂ ವಿರುದ್ಧ ಈಗ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಈ ವಿಚಾರ ಬೆಳಕಿಗೆ ಬರಲಿಕ್ಕೆ 8 ವರ್ಷಗಳು ಬೇಕಾಯಿತು. ಸುಪ್ರೀಂ ಕೋರ್ಟ್ ಪ್ರತಿಯನ್ನ ನಕಲು ಮಾಡಿ ಈತ ಅದನ್ನ ಜೈಲಿಗೆ ಸಬ್ಮಿಟ್ ಮಾಡಿ ಜೈಲಿಂದ ಬಿಡುಗಡೆಯಾಗಿದ್ದಾನೆ. ಈಗ ಈ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2001ರಲ್ಲಿ ಹಣಕ್ಕಾಗಿ ವ್ಯಕ್ತಿಯನ್ನ ಈ ಶಂಕರ್ ಆರ್ಮುಗಂ ಕಿಡ್ನಾಪ್ ಮಾಡಿರ್ತಾನೆ. ವಿಚಾರಣೆ ನಡೆಸಿ ಶಂಕರ್ಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಜಾ ಬಂದಿಯಾಗಿರ್ತಾನೆ ಶಂಕರ್ ಆರ್ಮುಗಂ. ಅದಾದ ಬಳಿಕ 2018ರಲ್ಲಿ ಸುಪ್ರೀಂ ನಕಲಿ ಆದೇಶವನ್ನ ನೀಡಿ ಈತ ಜೈಲಿನಿಂದ ಬಿಡುಗಡೆಯಾಗಿರ್ತಾನೆ. ಶಂಕರ್ ಪ್ರತಿಯನ್ನೇ ಸುಪ್ರೀಂ ಆದೇಶದ ಪ್ರತಿಯನ್ನೇ ನಕಲು ಮಾಡಿರುವಂತದ್ದು. ನಕಲಿ ಆದೇಶ ಪತ್ರ ಹಾಗೆ 10,000 ದಂಡವನ್ನ ಸಲ್ಲಿಸಿ ಜೈಲಿಂದ ಬಿಡುಗಡೆ ಆಗಿ ಹೊರಟಿರ್ತಾನೆ. ಇತ್ತೀಚೆಗೆ ಪ್ರಕರಣವೊಂದರ ತನಿಖೆ ವೇಳೆ ಶಂಕರ್ನ ಈ ಒಂದು ನಕಲಿ ಕಹಾನಿ ರಿವೀಲ್ ಆಗಿದೆ. ಈಗ ಎಫ್ಐಆರ್ ದಾಖಲಾಗಿದೆ. ಸದ್ಯ ಶಂಕರ್ ಆರ್ಮುಗಂ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಶಂಕರ್ ಜೊತೆ ಅಂದಿನ ಸಿಬ್ಬಂದಿ ಶಾಮೀಲಾಗಿದ್ರ ಅನ್ನೋ ಆಯಾಮದಲ್ಲಿ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ನಕಲಿ ಪ್ರತಿಯನ್ನ ಈತ ಕೊಡಬೇಕು ಅಂತಂದ್ರೆ ಈತ ಜೈಲಲ್ಲಿ ಇಟ್ಕೊಂಡು ಆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಈತನಿಗೆ ಯಾರು ಸಪೋರ್ಟ್ ಮಾಡಿದ್ರು, ಯಾರಾದ್ರೂ ಇನ್ವಾಲ್ವ್ ಆಗಿದಾರ ಅನ್ನೋ ಆಯಾಮದಲ್ಲಿ ಈಗ ತನಿಖೆ ಆರಂಭವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದೂರವಾಣಿ ಸಂಪರ್ಕದಲ್ಲಿ. ಮಂಜು, ಈಗ 8 ವರ್ಷಗಳ ಬಳಿಕ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಈತ ಜೈಲಲ್ಲಿ ಇದ್ಕೊಂಡು ಸುಪ್ರೀಂ ಕೋರ್ಟ್ ಪ್ರತಿಯನ್ನ ನಕಲು ಮಾಡ್ಲಿಕ್ಕೆ ಹೇಗ್ ಸಿದ್ಧತೆ ನಡೆಸ್ಕೊಂಡ? ಈ ಪ್ರಕರಣ ಹೇಗಾಯ್ತು? ಈತನಿಗೆ ಯಾರಾದ್ರೂ ಸಪೋರ್ಟ್ ಮಾಡಿದ್ರ? ಹೇಗೆ ಏನಿದೆ ಇದರ ಡೀಟೇಲ್ಸ್? ಅಮೃತ, ಖಂಡಿತವಾಗ್ಲೂ ಯಾರೋ ಒಬ್ಬ ಸಣ್ಣ ವ್ಯಕ್ತಿ ಮಾಡುವಂತದ್ದಲ್ಲ. ಅದ್ರದ್ದು ಒಬ್ಬ ಹೇಳಿ ಕೇಳಿ ಒಬ್ಬ ಕ್ರಿಮಿನಲ್, ಕನ್ವಿಕ್ಟೆಡ್ ಕ್ರಿಮಿನಲ್ ಅವನು ಒಂದು ಸುಪ್ರೀಂ ಕೋರ್ಟಿನ ಒಂದು ಬಿಡುಗಡೆ ಆದೇಶ ಪ್ರತಿಯನ್ನ ಏನು ತಯಾರು ಮಾಡ್ತಾನೆ, ಮುದ್ರಿಸ್ತಾನೆ, ಅಥವಾ ಅದನ್ನ ಪ್ರಿಂಟ್ ಮಾಡಿಸಿ ಒಳಗಡೆ ತರಿಸ್ಕೋತಾನೆ, ಅದನ್ನ ಸಬ್ಮಿಟ್ ಮಾಡ್ತಾನೆ. ಸಬ್ಮಿಟ್ ಮಾಡಿದವ್ರು ಯಾರು? ನಾನಾ ರೀತಿಯಾದಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥ ಪ್ರಕರಣ. 2001ರಲ್ಲಿ ವ್ಯಕ್ತಿಯವರನ್ನ ದೊಡ್ಡ ಮೊತ್ತದ ಹಣಕ್ಕಾಗಿ ಕಿಡ್ನಾಪ್ ಮಾಡಿದ್ದಾನೆ, ಎಕ್ಸ್ಟ್ರಾಕ್ಷನ್ ಮಾಡಿರ್ತಾನೆ. ಅಂತಹ ಶಂಕರ್ ಆರ್ಮುಗಂ ಎನ್ನುವಂತ ವ್ಯಕ್ತಿ ಮೂಲತಃ ತಮಿಳ್ನಾಡಿನವನು. ಅವನು ಬೆಂಗಳೂರಿನ ನ್ಯಾಯಾಲಯದಲ್ಲಿ ಅವನು ಸಿಕ್ಕಿಬಿದ್ದಿರ್ತಾನೆ ಮತ್ತು ಅವನಿಗೆ ಕನ್ವಿಕ್ಷನ್ ಕೂಡ ಆಗಿರುತ್ತೆ, ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಇವನು ಈಗ ಏನು ಪರಪ್ಪನ ಅಗ್ರಹಾರ ರಾಜ್ಯದಲ್ಲಿ ಅತಿ ಸೂಕ್ಷ್ಮವಾದಂತಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 2018ರಲ್ಲಿ ಇವನು ಈ ಒಂದು ಪ್ರತಿಯನ್ನ ಕೊಟ್ಟು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗಿದ್ದಾನೆ ಎನ್ನುವಂತ ವಿಚಾರ ತೀರಾ ಇತ್ತೀಚೆಗೆ ತಿಳಿಯುತ್ತೆ. ಇದರಿಂದ ಇಡೀ ಸಿಬ್ಬಂದಿಯ ಶಾಕ್ಗೆ ಒಳಗಾಗಿದ್ದಾರೆ. ಉನ್ನತ ಅಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಈಗ ಈ ಒಂದು ಪ್ರಕರಣವನ್ನ ತನಿಖೆಗೆ ಒಪ್ಪಿಸಿದ್ದಾರೆ. ಶಂಕರ್ ಆರ್ಮುಗಂ ಒಬ್ಬ ಸಾಮಾನ್ಯ ಕೈದಿ ಅಲ್ಲ, ಅವನು ಒಬ್ಬ ಕ್ರಿಮಿನಲ್. ಈಗ ಅವನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಇವನಿಗೆ ಅಂದ್ರೆ ಜೈಲಿನಲ್ಲಿಯೇ ಎಲ್ಲಾದ್ರೂ ಅಧಿಕಾರಿಗಳು ಇವನೊಟ್ಟಿಗೆ ಶಾಮೀಲಾಗಿದ್ರ ಮತ್ತು ಅವನ ಪ್ರಭಾವ ಇನ್ನೆಷ್ಟು ಮಟ್ಟಿಗೆ ಇರಬಹುದು. ಹಾಗೆಯೇ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಆದೇಶ ಮಾಡಿಸಿದಂತೆ ಒಂದು ನಕಲು ಮಾಡ್ತಾನೆ, ಅಥವಾ ಅವನು ಆ ರೀತಿ ಏನು ಜೈಲಿಗೆ ಚೀಟ್ ಮಾಡ್ತಾನೆ, ನ್ಯಾಯಾಲಯಕ್ಕೆ ಚೀಟ್ ಮಾಡ್ತಾನೆ ಅಂತ ಹೇಳಂದ್ರೆ ಇವನ ಕಬಂಧ ಬಾಹು ಎಷ್ಟುದ್ದ ಇರಬಹುದು ಎನ್ನುವಂಥದ್ದು ಈಗ ಪೊಲೀಸ್ನವರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಮತ್ತು ಪೊಲೀಸ್ನವರು ಕೂಡ ಈ ಒಂದು ನಿಟ್ಟಿನಲ್ಲಿ ಗಂಭೀರವಾಗಿ ಏನು ಈ ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ. ಈಗ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅಂದ್ರೆ ದೂರು ದಾಖಲಿಸಿ ಪರಪ್ಪನಗರ ಕೇಂದ್ರ ಕಾರಾಗೃಹದ ಸೂಪರ್ಡೆಂಟ್ ಈಗ ಅವನ ಮೇಲೆ ಎಫ್ಐಆರ್ ಆಗಿದೆ. ಈಗ ಅವನ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಅಮೃತ, ಇದೊಂದು ರೀತಿ ಜೈಲಿನ ವ್ಯವಸ್ಥೆಯ ಬಗ್ಗೆ
ಒಂದು ರೀತಿಯಾದಂತಹ ಸೂಕ್ಷ್ಮತೆಗಳು ಅನಾವರಣಗೊಳ್ತಾ ಇದೆ. ಇದೆಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಈ ಘಟನೆ ಆಗಿರ್ತಕ್ಕಂಥದ್ದು 2018ರಲ್ಲಿ 8 ವರ್ಷಗಳ ನಂತರ ಇದು ಬೆಳಕಿಗೆ ಬಂದಿರ್ತಕ್ಕಂಥದ್ರಿಂದ ಅಧಿಕಾರಿಗಳು ಕೂಡ ಒಂದಷ್ಟು ಗಾಬರಿ ಆಗಿದ್ದಾನೆ. ಈಗ ಅವನ ಹುಡುಕಾಟವನ್ನ ನಡೆಸ್ತಾ ಇದ್ದಾನೆ. ಅವನು ಇನ್ನೆಲ್ಲಿದ್ದಾನೆ, ಈಗ ಅವನು ಇನ್ಯಾವುದಾದ್ರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ, ಇನ್ನೇನಾದ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾನ ಅನ್ನುವಂಥದ್ದೇ ಅಧಿಕಾರಿಗಳಿಗೂ ಕೂಡ ಚಿಂತೆ ಆಗಿದೆ. ಅಮೃತ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.